ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಆರಂಭ ಆಗಿದೆ. ಇವತ್ತು ಕೂಡ ಪಾಟಿ ಸವಾಲ್ ಮುಂದುವರಿಯುತ್ತೆ. ಇವತ್ತು ಕೂಡ ಕೊಲೆ ಪ್ರಕರಣದ ಟ್ರಯಲ್ ಮುಂದುವರಿಯುತ್ತೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಇವತ್ತು ನಡೆಯುವಂತಹದ್ದು. ರೇಣುಕಾಸ್ವಾಮಿ ಪೋಷಕರ ವಿಚಾರಣೆಯನ್ನು ನಡೆಸೋದಕ್ಕೆ ಕೋರ್ಟ್ ಮುಂದಾಗಿದೆ. ಆರೋಪಿಗಳ ಪರ ವಕೀಲರಿಂದ ಇವತ್ತು ಕೂಡ ಪಾಟಿ ಸವಾಲ್ ಮುಂದುವರಿಯುತ್ತೆ. ಈ ಹಿಂದೆ ರೇಣುಕಾಸ್ವಾಮಿಯವರ ತಾಯಿಯವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಹಲವು ಕ್ವಶನ್ಸ್ಗಳನ್ನು ಆಪೋಸಿಟ್ ಲಾಯರ್ಸ್ಗಳು ಪ್ರಶ್ನೆ ಮಾಡಿದರು. ಸಾಕಷ್ಟು ಮಾಹಿತಿಯನ್ನು, ಎಲ್ಲ ಆರೋಪ ಪ್ರತ್ಯಾರೋಪಗಳನ್ನು ಎಲ್ಲವನ್ನೂ ಕೂಡ ಇದು ಮಾಡಲಾಗಿತ್ತು. ಈಗ ರೇಣುಕಾಸ್ವಾಮಿಯವರ ತಂದೆಯನ್ನು ವಿಚಾರಣೆಗೊಳಪಡಿಸಲಾಗುತ್ತೆ ನ್ಯಾಯಾಧೀಶರ ಸಮ್ಮುಖದಲ್ಲಿ. ಇವತ್ತು ಆ ಪ್ರಕ್ರಿಯೆ ನಡೆಯುತ್ತೆ. ಇವತ್ತು ಮತ್ತೊಮ್ಮೆ ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿ ಇಬ್ಬರನ್ನೂ ಕೂಡ ವಿಚಾರಣೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಬ್ಬರನ್ನೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾರೆ ವಕೀಲರು. ಅಂದರೆ ದರ್ಶನ್ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರು. ಪಾಟಿ ಸವಾಲು ಅಂತ ಕರೀತಾರೆ. ಪ್ರಶ್ನೆಗಳನ್ನು ಕೇಳ್ತಾರೆ. ರೇಣುಕಾಸ್ವಾಮಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಹಾಜರಾಗಬೇಕಾಗುತ್ತೆ. ಲಾಸ್ಟ್ ಕೂಡ ಹಾಗೆ ಅವ್ರು ಹಾಜರಾಗಿದ್ದರು. ಪರಪ್ಪನ ಅಗ್ರಹಾರದ ಜೈಲಿನಿಂದ 7 ಜನ ಆರೋಪಿಗಳು ಕೂಡ ಇದೇ ರೀತಿ ವರ್ಚುವಲ್ ಮೂಲಕ ಅಟೆಂಡ್ ಆಗ್ತಾರೆ. ಉಳಿದ 10 ಆರೋಪಿಗಳು ಖುದ್ದಾಗಿ ಕೋರ್ಟಿಗೆ ಬಂದು ಹಾಜರಾಗುವಂತಹ ಸಾಧ್ಯತೆ. ಎಲ್ಲ ಬೆಳವಣಿಗೆಗಳು ಕೂಡ ದರ್ಶನ್ಗೆ ಟೆನ್ಷನನ್ನು ಜಾಸ್ತಿ ಮಾಡಿದೆ. ಪವಿತ್ರ ಗೌಡಗೆ ಟೆನ್ಷನನ್ನು ಜಾಸ್ತಿ ಮಾಡಿದೆ. ಈಗಾಗಲೇ ತನಿಖೆಯನ್ನು ನಡೆಸಿ ದೋಷಾರೋಪ ಪಟ್ಟಿಯನ್ನು ಕೂಡ ಕೋರ್ಟಿಗೆ ಸಲ್ಲಿಕೆ ಮಾಡಲಾಗಿದೆ. ಟ್ರಯಲ್ ಕೂಡ ಆರಂಭ ಆಗಿದೆ. ಈಗಾಗಲೇ ರೇಣುಕಾಸ್ವಾಮಿಯವರ ತಾಯಿಯನ್ನು ವಿಚಾರಣೆ ನಡೆಸಿ ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ. ಈಗ ರೇಣುಕಾಸ್ವಾಮಿಯವರ ತಂದೆ ಸಾರಥಿ.